ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಸದಾಕಾಲ ನಾವೆಲ್ಲರೂ ಆರಾಮಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಅಪ್ಲೋಡ್ ಮಾಡಿದಂತ ಮಿನಿ ವ್ಲಾಗ್ ಅಲ್ಲಿ ಪುಳಿಯೋಗರೆ ಗೊಜ್ಜು ಮಾಡೋದನ್ನ ಹೇಳ್ತಾ ಇದ್ದೆ. ಈಗ ಆ ರೆಸಿಪಿದು ಕಂಪ್ಲೀಟ್ ವಿಡಿಯೋ ನೀವು ನೋಡಬಹುದು. ಹಾಗಿದ್ರೆ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಹೇಳ್ದಾಗೆ ಪುಳಿಯೋಗರೆನ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ವಿ, ಹಾಗಾಗಿ ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಸೊ ನೀವು ಕಡಿಮೆ ಜನಕ್ಕೆ ಏನಾದ್ರು ಮಾಡ್ಕೊಳ್ಳೋಗಿದ್ರೆ ಈ ಒಂದು ಪದಾರ್ಥಗಳದ್ದು ಮೆಜರ್ಮೆಂಟ್ಸ್ ನ ಸ್ವಲ್ಪ ಕಡಿಮೆನೆ ತಗೊಳ್ಳಿ. ಅಂಡ್ ಈಗ ನಾವು ತಗೊಂಡಂತ ಮೆಜರ್ಮೆಂಟ್ಸ್ ನ ಹೇಳ್ತಾ ಹೋಗ್ತೀನಿ, ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಸಾಸಿವೆ 100 ಗ್ರಾಮ್ ತಗೊಂಡಿದ್ದೀನಿ, ಪುಡಿ ಬೆಲ್ಲನ 100 ಗ್ರಾಮ್ ತಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪನ್ನ 4 ಹಿಡಿಯಷ್ಟು ತಗೊಂಡಿದ್ದೀನಿ, ಬೇಕಿದ್ರೆ ಇನ್ನೂ ಜಾಸ್ತಿ ತಗೋಬಹುದು. ಕಾಳುಮೆಣಸು 50 ಗ್ರಾಮ್, ಜೀರಿಗೆ 100 ಗ್ರಾಮ್, ಮೆಂತ್ಯ 50 ಗ್ರಾಮ್, ಸಿಪ್ಪೆ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಇಟ್ಕೊಂಡಂತ ಹುಣಸೆ ಹಣ್ಣು 350 ಗ್ರಾಮ್, ಧನಿಯಾ 1/4 kg, ಹಸಿ ಕೊಬ್ಬರಿನ 2 ತಗೊಂಡಿದ್ದೀನಿ, ಇಲ್ಲಿ ಸ್ಲೈಸ್ ಮಾಡಿ ಇಟ್ಕೊಂಡಿದೀವಿ. ಕಡಲೆಬೇಳೆ 1/4 kg ತಗೊಂಡಿದ್ದೀನಿ, ಉದ್ದಿನ ಬೇಳೆ 1/4 kg, ಕರಿ ಎಳ್ಳು 1/4 kg ತಗೊಂಡಿದ್ದೀನಿ. ಅಂಡ್ ಇಲ್ಲಿ ಆಚೆ ಹಿಂಗ್ ತಗೊಂಡಿದ್ದೀನಿ, ನೀವು ಯಾವ ಬ್ರ್ಯಾಂಡ್ ಆದ್ರೂ ಹಾಕೊಳ್ಳಿ ಪರವಾಗಿಲ್ಲ. ಅದ್ರ ಜೊತೆಗೆ 4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ, ಇದು ಮನೇಲೆ ಮಾಡಿದಂತ ಅರಿಶಿನ ಪುಡಿ. ಅಂಡ್ ಸೊ ಸಾರಿ, ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮಮ್ಮ ಸಣ್ಣ ಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಆಲ್ರೆಡಿ ಇಲ್ಲಿ ಉರಿತಾ ಇದ್ರು. ಸೊ ಇಲ್ಲಿ ಸಣ್ಣ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿನ 1/4 kg ತಗೊಂಡಿದ್ದಾರೆ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಒಂದು 5 ಹಿಡಿ ಅಷ್ಟು ಹಾಕೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಕರಿಬೇವಿನ ಸೊಪ್ಪನ್ನ ನೀವು ಜಾಸ್ತಿ ಹಾಕೊಂಡಷ್ಟು ರುಚಿ ಬರುತ್ತೆ. ಸೊ ಅದಕ್ಕೇನು ಲಿಮಿಟ್ಸ್ ಇಲ್ಲ, ಜಾಸ್ತಿನೇ ಹಾಕೊಳ್ಳಿ ಪರವಾಗಿಲ್ಲ. ಅಂಡ್ ಇಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿನ 250 ಗ್ರಾಮ್ಗಿಂತ ಜಾಸ್ತಿ ತಗೊಂಡಿದ್ದಾರೆ, ಆಲ್ಮೋಸ್ಟ್ ಒಂದು 400 ಗ್ರಾಮ್ ತಗೊಂಡಿದ್ದಾರೆ. ಸೊ ಹಾಗಿದ್ರೆ ಪುಳಿಯೋಗರೆ ಗೊಜ್ಜು ಮಾಡೋ ಪ್ರಾಸೆಸ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ತೋರಿಸಂತ ಎಲ್ಲಾ ಪದಾರ್ಥಗಳನ್ನು ಹುರ್ಕೋಬೇಕು. ಈಗ ಆಲ್ರೆಡಿ ಬ್ಯಾಡ್ಗೆ ಮೆಣಸಿನಕಾಯಿ, ಸಣ್ಣ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಹುರ್ಕೊಂಡಿದ್ದಾರೆ. ಅಂಡ್ ಅದನ್ನ ಒಂದು ಬಾಣಲಿಗೆ ಹಾಕೊಂಡಿದೀವಿ. ಈಗ ಕಡಲೆಬೇಳೆ ಹುರ್ಕೊಳ್ತಾ ಇದೀವಿ. ಹೀಗೆ ನಾವು ತಗೊಂಡಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೆಂಪುಗಾಗೋವರೆಗೂ ಹುರ್ಕೊಂಡು ಒಂದು ಬಾಣಲಿಗೆ ಎತ್ತಿಟ್ಕೊಳ್ಳೋಣ. ಈಗ ಕಡಲೆಬೇಳೆ ಕೆಂಪಗಾಗಿದೆ. ಇವಾಗ ಇದನ್ನ ಬಾಣಲಿಗೆ ಹಾಕೊಂಡು ಫಾಲೋಡ್ ಬೈ ಉದ್ದಿನ ಬೇಳೆನ ಹುರ್ಕೊಳ್ಳೋಣ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ಲ, ಹೋಮ್ ಮೇಡ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಿದ್ದೆ ಅಂತ. ಸೊ ಅದನ್ನು ಕೂಡ ಮಾಡ್ತಾ ಇದ್ವಿ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಹೇರ್ ಆಯಿಲ್ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ನಂಗೆ ತಿಳಿಸಿ, ಸೊ ದಟ್ ನಾನು ಆ ವಿಡಿಯೋನ ಮಾಡ್ತೀನಿ. ಉದ್ದಿನ ಬೇಳೆ ಕೆಂಪಗಾಗಿದೆ, ಇದನ್ನು ಕೂಡ ಬಾಣಲಿಗೆ ಹಾಕೊಳ್ಳೋಣ. ಈಗ ಧನಿಯಾ ಕಾಳುಗಳನ್ನ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಧನಿಯಾನ ಒಂದು ಸ್ವಲ್ಪ ಹುಷಾರಾಗಿ ಹುರಿರಿ, ಅದು ಬೇಗನೆ ಸೀದಂಗೆ ಆಗ್ಬಿಡುತ್ತೆ. ಸೊ ಅದು ಸೀದ್ರೆ ಎಲ್ಲ ಕಹಿ ಬಂದ್ಬಿಡುತ್ತೆ ಗೊಜ್ಜೆಲ್ಲ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಧನಿಯಾನ ಹುರ್ಕೊಳ್ಳಿ. ನೋಡಿ, ನಾವು ಒಂದು 10 ಮಿನಿಟ್ಸ್ ಅಷ್ಟೇ ಧನಿಯಾನ ಹುರ್ಕೊಂಡಿದ್ದು, ತುಂಬಾ ಅದನ್ನು ಹುರಿಯೋದು ಬೇಡ. ಸೊ ಇವಾಗ ಎತ್ತಿಟ್ಕೊಳ್ತಾ ಇದ್ದೀವಿ. ಈಗ ಮೆಂತ್ಯನ ಹುರ್ಕೊಳ್ಳೋಣ. ಹೀಗೆ ನಾವು ತಗೊಂಡಂಥ ಎಲ್ಲ ಪದಾರ್ಥಗಳನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಧನಿಯಾನ ಮಾತ್ರ ಒಂದು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹುರ್ಕೊಳ್ಳಿ. ತುಂಬ ಕೆಂಪಗಾದರೆ ನಾನು ಹೇಳ್ದಾಗೆ ಅದು ಕಹಿ ಬರುತ್ತೆ. ಈಗ ಮೆಂತ್ಯ ಕೆಂಪಗಾಗಿದೆ, ಸೊ ಅದನ್ನ ಬಾಣಲಿಗೆ ಹಾಕೊಳ್ಳೋಣ. ಅದಾದ್ಮೇಲೆ ಕಾಳು ಮೆಣಸನ್ನ ಹುರ್ಕೊಳ್ಳೋಣ. ಮೆಣಸು ಕೂಡ ಹುರಿದಾಯ್ತು, ಅದನ್ನು ಕೂಡ ಬಾಣಲಿಗೆ ಹಾಕೋತಾ ಇದ್ದೀವಿ. ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ ಬಾಣಲಿಲಿ ಜಾಗ ಸಾಕಾಗಲಿಲ್ಲ, ಹಾಗಾಗಿ ಒಂದು ದೊಡ್ಡ ಕಂಟೈನರ್ಗೆ ಎಲ್ಲ ಹುರಿದಂಥ ಎಲ್ಲ ಪದಾರ್ಥಗಳನ್ನ ಶಿಫ್ಟ್ ಮಾಡ್ಕೊಂಡ್ವಿ. ಈಗ ಜೀರಿಗೆ ಹುರ್ಕೊಳ್ಳೋಣ. ಜೀರಿಗೆ ಆದಮೇಲೆ ಫಾಲೋಡ್ ಬೈ ಸಾಸಿವೆ. ಸೊ ಸಾಸಿವೆ ಕೂಡ ಹುರ್ಕೊಳ್ಳೋಣ. ಸಾಸಿವೆ ಹುರಿಯೋಷ್ಟರೊಳಗೆ ನಾವು ಇಂಗನ್ನ ಸ್ವಲ್ಪ ನಾವು ಹುರಿದಂಥ ಎಲ್ಲ ಒಂದು ಪದಾರ್ಥದ ಮೇಲೆ ಹಾಕೊಳ್ಳೋಣ. ಬಿಕಾಸ್ ಇಂಗು ಮತ್ತು ಅರಿಶಿನ ಹುರಿಯೋಕೆ ಹೋದರೆ ಅದು ಸೀದೋಗ್ಬಿಡುತ್ತೆ. ಇವಾಗ ಕಡಾಯಿ ತುಂಬಾ ಕಾದಿದೆ. ಸೊ ಇವಾಗ ಅದ್ರ ಮೇಲೆ ಹಾಕೋಕೆ ಹೋದರೆ ಖಂಡಿತವಾಗ್ಲೂ 2 ಸಬ್ಸ್ಟೆನ್ಸ್ ಕೂಡ ಸೀದೋಗುತ್ತೆ. ಹಾಗಾಗಿ ಈಗ ಆಲ್ರೆಡಿ ಹುರಿದಿಟ್ಕೊಂಡಿರೋಂಥ ಪದಾರ್ಥಗಳ ಮೇಲೆ ಹಾಕಿದ್ರೆ ಆ ಬಿಸಿಗೆ ಅದು ಸರಿ ಹೋಗುತ್ತೆ. ಸೊ ಹಾಗಾಗಿ ಹಾಕೊಳ್ಳೋಣ. ಇಂಗನ್ನ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕಿದ್ದೀವಿ. ಆ್ಯಂಡ್ ಅರಿಶಿನ ಬಂದು ಒಂದು 4 ರಿಂದ 5 ಟೀ ಸ್ಪೂನ್ ಅಷ್ಟು ಹಾಕಿದ್ದೀವಿ. ಈಗ ಸಾಸಿವೆ ಕೂಡ ಹುರಿದಾಗಿದೆ. ಇದಾದ್ಮೇಲೆ ಎಳ್ಳು ಹಾಕೊಳ್ಳೋಣ. ಎಳ್ಳು ಕೂಡ ಚೆನ್ನಾಗಿ ಹುರಿಯೋಣ. ಎಳ್ಳು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಂದ್ರೆ ಪಾಪಪ್ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಎಳ್ಳು ಕೂಡ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಕೂಡ ಒಂದು ಸಣ್ಣ ಬಟ್ಲಿಗೆ ಹಾಕೊಳ್ಳೋಣ. ಇದಾದ್ಮೇಲೆ ಫೈನಲಿ ಹುಣಸೆಹಣ್ಣು ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿವರೆಗೂ ಹುರಿದಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಆರಕ್ಕೆ ಬಿಟ್ಬಿಡ್ಬೇಕು. ಈ ಬಿಸಿ ಎಲ್ಲ ಆರಿದ್ಮೇಲೆ ಎಲ್ಲ ತಣ್ಣಗಾದ್ಮೇಲೆ ಹುಣಸೆಹಣ್ಣು ಜೊತೆ ಎಲ್ಲ ಪದಾರ್ಥಗಳನ್ನು ರುಬ್ಕೋಬೇಕಾಗುತ್ತೆ ಮಿಕ್ಸಿಲಿ. ಸೊ ಈಗ ಎಲ್ಲಾನು ಮಿಕ್ಸಿಲಿ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ.
ಇಲ್ಲಿ ಒಂದು ವಿಷಯ ಏನು ಅಂದ್ರೆ ಎಳ್ಳು ಮತ್ತೆ ಕೊಬ್ಬರಿನ ಸಪರೇಟ್ ಆಗಿ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಅವೆರಡೂ ಕೂಡ ಬೇರೆ ಒಂದು ಪದಾರ್ಥಗಳ ಜೊತೆ ಅಷ್ಟು ಫೈನ್ ಪೌಡರ್ ಆಗಲ್ಲ. ಹಾಗಾಗಿ ಸಪರೇಟ್ ಆಗೇನೆ ಅದನ್ನ ಫೈನ್ ಪೌಡರ್ ಮಾಡಿ ಇಟ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಅಲ್ವಾ, ಹುರಿದಿಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫೈನ್ ಪೌಡರ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ. ಆ್ಯಂಡ್ ಈಗ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿರೋದಕ್ಕೆ ಒಂದು 3 ಇಡಿಯಷ್ಟು ಪುಡಿ ಉಪ್ಪನ್ನ ಹಾಕ್ತಾ ಇದ್ದೀವಿ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಇದನ್ನೆಲ್ಲ ಒಗ್ಗರಣೆ ಕೊಡಬೇಕು. ಸೊ ಇದನ್ನೆಲ್ಲ ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ಪುಳಿಯೋಗರೆ ಗೊಜ್ಜು ಕಂಪ್ಲೀಟ್ ಆದಾಗೆ. ಸೊ ಹಾಗಿದ್ರೆ ಒಗ್ಗರಣೆಗೆಲ್ಲ ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಎಳ್ಳು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಬೇಕಾಗುತ್ತೆ. ಈ ಎಳ್ಳನ್ನ ಅರ್ಧ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ, ಇನ್ನು ಸ್ವಲ್ಪ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ. ಸೊ 2 ಕೊಬ್ಬರಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೊಬ್ಬರಿನೂ ಕೂಡ ಮಿಕ್ಸಿಲಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಅರ್ಧ kg ಕಡಲೆ ಬೀಜ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದೇ ಸ್ವಲ್ಪ ಜಾಸ್ತಿ ಪ್ರಪೋರ್ಷನಲ್ಲಿ ತೊಗೊಳ್ತೀವಿ ಒಗ್ಗರಣೆಗೆ. ಇದನ್ನು ಬಿಟ್ಟು ಇನ್ನು ಒಗ್ಗರಣೆಗೆ ಹಾಕೋ ಎಲ್ಲ ಪದಾರ್ಥಗಳನ್ನೂ ಒಂದು ಅರ್ಧ ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನಾನು ಆ್ಯಸ್ ಯೂಶುವಲ್ ಸಾಸಿವೆ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಪುಡಿ ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ. 10 ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ 3/4 ಕಪ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಆಲ್ರೆಡಿ ನಾವು ಆಗಲೇ ಉಪ್ಪನ್ನ ಸೇರಿಸಿದ್ದೀವಿ ಪುಡಿಗೆ. ಸೊ ಸಾಕಾಗಲಿಲ್ಲ ಅಂದರೆ ಉಪ್ಪು ಕೂಡ ತೊಗೊಂಡಿದ್ದೀನಿ. ರುಚಿ ನೋಡಿ ಉಪ್ಪು ಹಾಕೋಬೇಕಾಗುತ್ತೆ. ಆ್ಯಂಡ್ ಮೊದಲಿಗೆ ಈಗ ಹುರಿದಿರೋಂಥ ಎಳ್ಳು ಮತ್ತು ಕೊಬ್ಬರಿನ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಎಳ್ಳನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಎಳ್ಳನ್ನು ಸ್ವಲ್ಪ ಪುಡಿ ಮಾಡಬೇಕು, ಹಾಗೆ ಇನ್ನೊಂದು ಸ್ವಲ್ಪ ಹುರಿದಿರೋದನ್ನೇ ಎತ್ತಿಟ್ಕೊಳ್ಳೋಣ. ಬಿಕಾಸ್ ಅದು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಇಲ್ಲಿ 1 ಕಪ್ ಅಷ್ಟು ಹುರಿದಿರೋಂಥ ಎಳ್ಳನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ. ಆ್ಯಂಡ್ ಮ್ಯಾಕ್ಸಿಮಮ್ ಎಳ್ಳನ್ನು ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಕೊಬ್ಬರಿ ಕೂಡ ಇವಾಗ ಫೈನ್ ಪೌಡರ್ ಆಗಿ ರುಬ್ಕೊಂಡಿದ್ದೀವಿ. ಸೊ ಹಾಗಿದ್ರೆ ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ನಮ್ಮ ಲಾಸ್ಟ್ ಪ್ರಾಸೆಸ್ ಒಗ್ಗರಣೆ ಹಾಕೋದು. ಈಗ ಇಲ್ಲಿ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1 kg ಅಷ್ಟು ಕೊಬ್ಬರಿ ಎಣ್ಣೆನ ಇಲ್ಲಿ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಪದಾರ್ಥಗಳನ್ನ ಒಗ್ಗರಣೆ ಕೊಡಬೇಕು. ಸೊ ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆ ಹಾಕೋಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಅದಾದಮೇಲೆ ಕಡಲೆ ಬೀಜ. ಸೊ ಇಲ್ಲಿ ಕಡಲೆ ಬೀಜ ಒಂದು ಬ್ರೌನಿಶ್ ಆಗ್ತಾ ಇದ್ದಾಗೇನೆ ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕೋಬೇಕು. ಇಲ್ಲಿ ಒಗ್ಗರಣೆಗೆ ನಾವು ಹುಣಸೆಹಣ್ಣು ಕೂಡ ಹಾಕಿದ್ವಿ. ಸ್ವಲ್ಪ ಹುಳಿ ಕಡಿಮೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಹುಣಸೆಹಣ್ಣು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಅಂತ ಒಗ್ಗರಣೆಗೂ ಕೂಡ ಹುಣಸೆಹಣ್ಣು ಹಾಕ್ಕೊಂಡಿದ್ವಿ. ಇದಾದಮೇಲೆ 10 ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿದ್ದೀವಿ. ಅದಾದಮೇಲೆ 1 ಕಪ್ ಅಷ್ಟು ಹುರಿದಿರೋ ಎಳ್ಳು, ಫೈನ್ ಪುಡಿ ಮಾಡಿದಂಥ ಎಳ್ಳಿನ ಪುಡಿ ಹಾಗೆ ಕೊಬ್ಬರಿ ಪುಡಿನೂ ಕೂಡ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಅದಾದಮೇಲೆ ಈಗ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಬೆಲ್ಲದ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ್ಯಂಡ್ ಒಂದು ವಿಷಯ ನೆನಪಿರಲಿ, ನೀವು ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕುವಾಗಲೂ ಕೂಡ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅದು ಬೇಗ ತಳ ಹತ್ಬಿಡುತ್ತೆ. ಹಾಗಾಗಿ ಕ್ಲೀನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾನೆ ಇರಬೇಕು. ಸ್ಪೆಷಲಿ ನೀವು ರುಬ್ಬಿಟ್ಕೊಂಡಂಥ ಪುಡಿ ಹಾಕ್ತಿರಲ್ಲ, ಆವಾಗಂತೂ ಕೈ ಬಿಡ್ದಂಗೆ ಅದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಈಗ ಒಗ್ಗರಣೆಲ್ಲ ಸ್ವಲ್ಪ ಕುದಿ ಬರ್ತಾ ಇದ್ದಾಗೇನೆ ನಾವು ರುಬ್ಬಿಟ್ಕೊಂಡಂಥ ಪುಡಿನ ಇದಕ್ಕೆ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಅದನ್ನು ತಿರುಗಬೇಕಾಗುತ್ತೆ. ಈಗಂತೂ ಬಹಳ ಕೇರ್ಫುಲ್ಲಾಗಿ ಕೆಳಗಡೆಯಿಂದ ಅದನ್ನು ಮಿಕ್ಸ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ನಾನು ಹೇಳ್ದಾಗೆ ಅದು ಬೇಗ ತಳ ಹತ್ತುತ್ತೆ. ಹಾಗಾಗಿ ಚೆನ್ನಾಗಿ ಕೈ ಬಿಡದ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದು ಕಡೆ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾ ಇದ್ದಾಗೇನೆ ಹೋಮ್ ಮೇಡ್ ಏರ್ ಆಯಿಲ್ ಕೂಡ ಪ್ರಿಪೇರ್ ಆಗ್ತಾ ಇದೆ. ಸೊ ಇದು ಕೂಡ ಆಲ್ಮೋಸ್ಟ್ ಆಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ತಳ ಹತ್ತದಾಗೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಆ್ಯಂಡ್ ಫೈನಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ನಾನು ಮುಂಚೆನೇ ಹೇಳಿದಾಗೆ ಈ ಸಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನಾವು ಪುಳಿಯೋಗರೆ ಗೊಜ್ಜನ್ನ ಮಾಡಿದ್ವಿ. ಬಿಕಾಸ್ ಅಕ್ಕಂಗೆ ಕೊಟ್ಟು ಕಳಿಸ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 5 to 6 months ಬರುತ್ತೆ ಈ ಪುಳಿಯೋಗರೆ ಗೊಜ್ಜು. ಆ್ಯಂಡ್ ಎವ್ರಿ ಟೈಮ್ ಕೂಡ ನೀವು ಇದನ್ನು ನಾವು ಅನ್ನಕ್ಕೆ ಹಾಕಿ ಕಳಿಸುವಾಗ ಇದನ್ನು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು. ಎಣ್ಣೆಗೆ ಹಾಕಿ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ಬಿಕಾಸ್ ನಾವು ಮುಂಚೆನೇ ಸಾಸಿವೆ, ಕಡಲೆ ಬೀಜ, ಕರಿಬೇವು ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟಿರ್ತೀವಿ. ಸೊ ಇನ್ನೇನು ಹಾಕೋಷ್ಟಿರಲ್ಲ, ಜಸ್ಟ್ ಒಂದು ಎಣ್ಣೆಗೆ ಪುಡಿನ ಮಿಕ್ಸ್ ಮಾಡಿ ಅದನ್ನು ಸರ್ವ್ ಮಾಡಿದ್ರೆ ಆಯಿತು, ಅನ್ನಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಸೊ ಇದನ್ನು ನೀವು ಒಂದು 6 monthsವರೆಗೂ, ಇವಾಗ ನಾವೇನು ಮಾಡಿದ್ವಿ ಇದನ್ನು ಒಂದು 6 months ಆಲ್ಮೋಸ್ಟ್ ನಮ್ಗೆ ಆಗುತ್ತೆ. ಸೊ ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಗೊಜ್ಜನ್ನ ನಾವು ಆಲ್ರೆಡಿ ಅನ್ನಕ್ಕೆ ಟ್ರೈ ಮಾಡಿದ್ವಿ. ಸೊ ಸಾಲ್ಟ್ ಕಡಿಮೆ ಅಂತ ಅನಿಸ್ತು, ಹಾಗಾಗಿ ಅಮ್ಮ ಇಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ರು. ಸೊ ನೀವು ಅಷ್ಟೇ ಏನಾದ್ರು ಸಾಲ್ಟ್ ಏನಾದ್ರು ಕಡಿಮೆ ಇದ್ದರೆ ನೀವು ಲೇಟರ್ ಆನ್ ಆ್ಯಡ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಫೈನಲಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ, ಹಾಗೆ
ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನನಗೆ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಫೈನಲಿ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.